ವಾರ್ ರೂಮ್. ಯೋಗೇಶ್ವರಿ, ನಾವು ನಮ್ಮ ವಾರ್ ರೂಮ್ ತೋರಿಸ್ತೀವಿ ನಿಮಗೆ. ಓಕೆ, ಶೂಸ್ ಹಾಕೊಳ್ಳಿ, ಏನ್ ತೊಂದರೆ ಇಲ್ಲ. ಓಕೆ ಓಕೆ. ಇದು ನಮ್ಮ ವಾರ್ ರೂಮ್ ಅಂತ. ಹಾ, ಅಲ್ಲ, ಅವ್ರು ಊಟ ಮಾಡ್ಲಿ, ಊಟ ಮಾಡಿ ಪರವಾಗಿಲ್ಲ, ನ್ಯಾಚುರಲ್ ಆಗಿ ಇರಲಿ. ಇಲ್ಲಿ ಬಂದ್ರೆ ಹಾ, ಇಲ್ಲೆಲ್ಲ ಪ್ಲೀಸ್. ಇದಿದೆ. ನಾವೆಲ್ಲ ಡೇಟಾ ಕಲೆಕ್ಟ್ ಮಾಡ್ತೀವಿ ಓಕೆ, ಮತದಾರರಿಗೆ. ಬಿಕಾಸ್ ನಮ್ದು ಏನಂದ್ರೆ ನಮ್ಮ ಬೂತು ನಮ್ಮ ಜವಾಬ್ದಾರಿ. ಹೌದು, ಹೊಸ ಸ್ಲೋಗನ್. ಇಲ್ಲಿ ನೋಡಿ, ನನ್ನ ಕ್ಷೇತ್ರ ನನ್ನ ಜವಾಬ್ದಾರಿ. ಓಕೆ, ಶಿವಮೊಗ್ಗ ವಿಧಾನಸಭಾ ಅಲ್ಲಿ ಬೇರೆದು. ಅಂದ್ರೆ ನನ್ನ ಬೂತು ನನ್ನ ಜವಾಬ್ದಾರಿ ಅಂತ ಹೇಳಿ ಹೋದ್ರೆ ನಾನ್ ಬೇರೆ ಕಡೆ ಬೇಡ. ಹೌದು, ಆ ಬೂತಲ್ಲಿ ಅವರೇ ವಾಲಂಟಿಯರ್ಸ್. ಅಷ್ಟೇ. ಹೌದು, ಒಂದ್ 350 ಮನೆ ಹೈಯೆಸ್ಟ್, ಇಲ್ಲ 400 ಮನೆ, ಲೋಯೆಸ್ಟ್ ಒಂದು 150 ಮನೆ ನಮ್ಮ ಮಲ್ನಾಡ್ ಭಾಗದಲ್ಲಿ ಕೆಲಸಕ್ಕೆ 10. ನಮ್ ಬೂತ್ ನಾನ್ ಜವಾಬ್ದಾರಿ ತಗೊಂಡ್ರೆ ನಂಗೆ ಬೇರೆ ಕೆಲಸನೇ ಇಲ್ಲ. ನಿಜ. ಯಾಕೆ ಭಾಷಣ ಸುಳ್ಳು ಮಾಡ್ಕೊಂಡು ಹೋಗ್ಬೇಕು? ಓಕೆ, ಎಲ್ಲ ಅವಶ್ಯಕತೆ ಇದೆ ಅಲ್ಲಿ ಮಾಡೋದು. ಸೊ ಇಲ್ಲಿ ಇಲ್ಲಿ ಮಾಡಿದೀವಿ. ಇದೆಲ್ಲ ನಾವು ಸ್ಟಿಕ್ಕರು ಇದನ್ನೆಲ್ಲ, ಇದು ಅಷ್ಟೇ. ಇಲ್ಲೊಂದಿದೆ ಡೇಟಾಬೇಸ್ ನ, ಸ್ವಲ್ಪ ಎಲ್ಲ ಹೆವಿ ವರ್ಕ್ ಇದೆ. ಇರ್ಲಿ ಸರ್. ಇದೆಲ್ಲ ಈಗ ಲಂಚ್ ಬ್ರೇಕ್, ನೀವು ಬರೋ ಟೈಮಿಗೆ ನಾ ಹೇಳಿದೆ ಸ್ವಲ್ಪ ನೀವೆಲ್ಲ ಲಂಚ್ ಮಾಡಿ. ನಾವೆಲ್ಲ ನೋಡಿ ಈ ತರ ಏನಂತ ಬೂತ್ ಎಲ್ಲ 100% ಬಂದಿದೆ. ಓಕೆ, ಈಗೆಲ್ಲ ಈ ತರ ಎಲ್ಲ ಬರುತ್ತೆ. ಇನ್ ಎಷ್ಟು ಬರಬೇಕು, ಇಲ್ಲಿ ಯಾವ್ದೋ ಒಂದು ಬಂದಿದೆ, ಡೇಟಾ ಎಂಟ್ರಿ ಮಾಡಲ್ಲ ಅಂದ್ರೆ ನಾವು ಡೇಟಾ ಎಂಟ್ರಿ ಮಾಡಿಲ್ಲ ಅಂತ. ಓಕೆ, ಇಲ್ಲಿ ಇಷ್ಟು ಬರೆದ್ರೆ ಇಷ್ಟ ಆಗಿದೆ, ಇಷ್ಟರಲ್ಲಿ ಇಷ್ಟ ಆಗಿದೆ, ಇಷ್ಟರಲ್ಲಿ ಇಷ್ಟ ಆಗಿದೆ, ಇಲ್ಲಿ ನೋಡಿ ಇಷ್ಟರಲ್ಲಿ ಇಷ್ಟು ಫುಲ್ ಆಗಿದೆ, ಇಷ್ಟರಲ್ಲಿ ಫುಲ್ ಆಗಿದೆ, ಇಷ್ಟರಲ್ಲಿ ಇಷ್ಟ ಆಗಿದೆ, ಇನ್ನು ಬ್ಯಾಲೆನ್ಸ್ ಇದೆ. ಈಗ 2203 ಹಂಗೆ. ಇದು ಗೃಹಲಕ್ಷ್ಮಿ ಎಷ್ಟು ಜನರಿಗೆ ಹೋಗಿದೆ ಅವ್ರಿಗೆಲ್ಲ ಮೆಸೇಜ್ ಹೋಯ್ತಾ. ಓಕೆ, ಮತ್ತೆ ವೋಟಿಂಗ್ ಲಿಸ್ಟ್ ಜೆರಾಕ್ಸ್ ಸೆಟ್ ಅಂತ ತಗೊಳ್ತೀವಿ. ಬೂತ್ ಹೋಬಳಿ ವೈಸ್, ಬೂತ್ ವೈಸ್ ಸ್ಟಾಟಿಸ್ಟಿಕ್ಸ್, ವೋಟರ್ಸ್ ಲಿಸ್ಟ್, ವಾಟ್ಸ್ಆಪ್ ಕ್ರಿಯೇಟ್ ಮಾಡಿ. ನಮಗೆ ಎಲ್ಲ ಕಡೆ ರೀಚ್ ಮಾಡಕ್ಕಾಗಲ್ಲ. ಇದೆಲ್ಲದೂ ಕೂಡ ನಾವು ಮಾಡಿ ಸ್ಟ್ರಾಟಜಿ ಮಾಡಿ ಚುನಾವಣಾ ಪ್ರಚಾರಕ್ಕೆ ಬಾಕಿ ಉಳಿದಿರುವ ದಿನಗಳು ಅದನ್ನ ಹಾಕ್ತಿವಿ. ಬಂದು ಬಾಕಿ ಉಳಿದಿರುವ ದಿನಗಳು 15 ಇವತ್ತಿಗೆ ಅಂದ್ರೆ ಹಾಕ್ತಾ ಹೋಗ್ತೀವಿ ಏನೇನು ಅಂತ. ಸೊ ಯು ಹ್ಯಾವ್ ಟು ಟಚ್ ಯುವರ್ ಟಾರ್ಗೆಟ್. ಐ ಆಮ್ ಫಾರ್ ಅಹೆಡ್, ನೋ ಪ್ರಾಬ್ಲಮ್. ಅದೆಲ್ಲ ಇಲ್ಲಿ ಕುತ್ಕೊಂಡು ವಾರ್ ರೂಮ್ ಅಲ್ಲಿ ಡೇಟಾ ಎಲ್ಲ ಹಾಕ್ತಿವಿ ನಾವು. ಇದಾದ್ಮೇಲೆ ಇಲ್ಲಿ ನೀವು ನೋಡ್ಬೇಕಾದ್ರೆ ಅಲ್ಲಿಗೆ ಹೋಗೋಣ. ಓಕೆ, ಶೋರ್ ಸರ್. ಇಲ್ಲಿ ಸ್ಟಿಕ್ಕರ್ ಇದೆ. ನಾವು ಇಲ್ಲಿ ಗ್ಯಾರಂಟಿ ಕಾರ್ಡ್, ಇಲ್ಲೂ ಕೂಡ ನಾವು ಗ್ಯಾರಂಟಿ ಕಾರ್ಡ್ ಕೊಡಪ್ಪ. ಇಲ್ಲಿದೆ ಗ್ಯಾರಂಟಿ ಕಾರ್ಡ್. ಇಲ್ಲಿ ನೋಡಿ ಗ್ಯಾರಂಟಿ ಕಾರ್ಡ್, ಈ ಮನೆಗೆ ಹೋಗೋದು. ಇದು ಮುಂಚೆ ಕೊಟ್ಟಿದ್ದು. ಈಗ ನೋಡಿ ನಾವೇನ್ ಮಾಡ್ತೀವಿ, ಇದೆಲ್ಲ ಸ್ಟಿಕ್ಕರ್ಸ್ ಮನೆಗೆ ಹೋಗಿ ಒಂದು ಸ್ಟಿಕ್ಕರ್ ನ ಪರ್ಮಿಷನ್ ತಗೊಳ್ತೀವಿ. ನಾನೊಂದು ವಿಡಿಯೋ ನಿಮಗೆ ಕಳಿಸ್ತೀನಿ. ನೀವು ಯಜಮಾನ್ರು ನಿಮ್ ಪರ್ಮಿಷನ್ ತಗೊಂಡು ನಿಮ್ ಮನೆಗೆ ಬಂದು ಇದನ್ನ ಇಲ್ಲಿ ಹಾಕ್ಬೋದಾ ಅಂತ ಹೇಳಿ ಹಾಕಿ ಅವ್ರ ಪರ್ಮಿಷನ್ ತರಲೆ ಹಾಕಿ ಕ್ಲೀನ್ ಆಗಿ ಹಾಕ್ತಿವಿ. ಆಮೇಲೆ ಹೇಳ್ತಾರೆ ಅವ್ರು ಯಾರ್ಯಾರು ಅಂತ ಹೇಳಿ ಎಲ್ಲ ಹೇಳ್ತಾರೆ. ಬಂಗಾರಪ್ಪಾಜಿಯವರು, ಶಿವಣ್ಣ ಅವರು, ಗೀತಕ್ಕ ಅವರು, ಇದು ಸಿದ್ದರಾಮಯ್ಯ ಅವರು, ಡಿ.ಕೆ. ಶಿವಕುಮಾರ್ ಅವರು, ಮತ್ತೆ ಸಾಹೇಬ್ರು, ಮತ್ತೆ ಮಲ್ಲಿಕಾರ್ಜುನ್ ಸಾಹೇಬ್ರು, ರಾಹುಲ್ ಗಾಂಧಿ ಅವರು ಎಲ್ಲ ಇರೋದನ್ನೆಲ್ಲ ನಾವು ಹಾಕ್ತಿವಿ. ಇದು ಪರ್ಮಿಷನ್ ತಗೊಂಡು ಹಾಕ್ತಾರೆ. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಏನಂದ್ರೆ ನಾವು ಗ್ಯಾರಂಟಿ ಯೋಜನೆ ಏನ್ ಮಾಡ್ತೀವಿ, ಇಲ್ಲಿ ಗೃಹಲಕ್ಷ್ಮಿ ಮುಂಚೆ ನೋಡಿ, ಇಲ್ಲಿ ಎಲ್ಲ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ. ನನಗೆ ಏನಂದ್ರೆ ಹೆಮ್ಮೆ, ಇದೆಲ್ಲ ನಾನು ಪಾಲ್ದಾರ ಆಗಿದೆ ನೋಡಿ. ಖುಷಿ ನನಗೆ. ಇದು ಕನ್ನಡಿಗರ ಇದು ನುಡಿದಂತೆ ನಡೆದಿದ್ದೇವೆ, ನಡೆದ ಸರ್ಕಾರ ಕೈ ಹಿಡಿದು ಮುನ್ನಡೆಸಿ ಗೀತಕ್ಕವರಿಗೆ ಆಶೀರ್ವಾದ ಮಾಡಿ ಅದೆಲ್ಲ ಆಯ್ತು. ಈ ಕಡೆ ಬಂದ್ರೆ ಇವಾಗ ಮಹಾಲಕ್ಷ್ಮಿ, ಯುವ ಬೆಳಕು, ಸಾಲ ಮನ್ನಾ, ದಿನಕ್ಕೆ 400 ರೂಪಾಯಿ ಇದ್ರದ್ದು, ಮತ್ತೆ ಜಾತಿ ಗಣತಿ ಎಲ್ಲದನ್ನು ತಗೊಂಡು ಇವರಿಬ್ರು ಸೈನ್ ಮಾಡಿದ್ದಾರೆ. ಇದನ್ನ ನಮ್ಗೆ ವಾರ್ ರೂಮ್ ಇಂದ ಕಳ್ಸಿದ್ದಾರೆ. ಅದ್ರಲ್ಲಿ ಏನು ಅಂದ್ರೆ ಗೀತಕ್ಕವ್ರದ್ದು ನಮ್ಮ ತಂದೆಯವ್ರದ್ದು ಫೋಟೋ ಇಲ್ಲ. ಅದಕ್ಕೆ ಏನ್ ಮಾಡಿದ್ವಿ, ನಾವು ಅವ್ರ ಹತ್ರ ಪರ್ಮಿಷನ್ ತಗೊಂಡು ನಾವೇ ಪ್ರಿಂಟ್ ಮಾಡ್ತೀವಿ ಎಂದು ಎಲ್ಲ ಮನೆಗೂ ಹೋಗಿ ಕೊಡ್ತಕ್ಕಂಥ ವ್ಯವಸ್ಥೆನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಈಗ ನೀವು ಬಂದಿದ್ದ ದಿವಸ ಆಕ್ಚುಲಿ ಇವತ್ತಿಂದ ಆಂದೋಲನ ಸ್ಟಾರ್ಟ್ ಆಗಿದೆ. ಎಲ್ಲ ವರ್ಕರ್ಸ್ ಮನೆಗೆ ಹೋಗ್ತಾರೆ. ನೆಕ್ಸ್ಟ್ 4 to 5 days ಒಳಗೆ 4.5 lakh ಹೌಸಸ್ ನಮ್ಮ ಕ್ಷೇತ್ರದೊಳಗೆ ಎಲ್ಲ ಮನೆಗೂ ಹೋಗ್ತಾ ಇದೆ. ಅಂದ್ರೆ ನೀವು ಮನೆ ಅಷ್ಟೇ ಅಲ್ಲ, ಗ್ಯಾರಂಟಿ ಯೋಜನೆಗಳನ್ನ ಮನ್ಸಿಗೆ ಮುಟ್ಟೋ ಕೆಲಸ ಮಾಡ್ತಾ ಇದ್ದಾರೆ. ನೀವು ಹೋಗಿ ಮಾತಾಡ್ಬೇಕು. ನಾವು ಹೋಗಿ ನೋಡಮ್ಮ, ಈಗ ನಾನೇ ಒಂದು ವಿಡಿಯೋ ಮಾಡಿದ್ದೀನಿ, ಕಳಿಸ್ತೀನಿ. ಗೃಹಲಕ್ಷ್ಮಿ ಬಂದ ಅದ್ರಿಂದ ನಿಮ್ಗೆ ಸಹಾಯ ಆಗಿದೆಯಮ್ಮ? ಹೌದು, ಸಹಾಯ ಆಗಿದೆ. ಅವ್ರ ಪಾಪ ಎಲ್ಲ ಹೇಳ್ತಾರೆ ಏನೇನು. ನಾನು ನೋಡಿದೆ ಅವ್ರ ಅಜ್ಜಿ ಜೊತೆ ಮಾತಾಡೋ ವಿಡಿಯೋ. ಏನಾಗುತ್ತೆ, ಬಡವರಿಗೆ ಗೊತ್ತಾಗುತ್ತೆ. ಹೌದು ಸರ್, ನಿಜ. ಬಡವರಿಗೆ ಗೊತ್ತಾಗುತ್ತೆ. ಅವ್ರ ಹತ್ರ ಹೋಗಿ ಕೇಳ್ಕೊಂಡಾಗ ಇನ್ನೂ ಬುದ್ಧಿ ಬರುತ್ತೆ ನಮ್ಗೆ. ಹೌದು, ಬರಬೇಕು. ಹೌದು. ಅದಾದ್ಮೇಲೆ ಗೃಹ ಜ್ಯೋತಿ, ಬೆಳಕು ಬರ್ತಾ ಇಲ್ಲ. ಮುಂಚೆ ಬಿಲ್ ಕಟ್ಟಕ್ಕೆ ಆಗ್ತಿರ್ಲಿಲ್ಲ, ನಾವೇ ಲೈಟ್ ಆಫ್ ಮಾಡ್ಬಿಡ್ತಿದ್ವಿ ಅಂತ. ನೋಡಿ ಬಡತನದಲ್ಲಿ ಎಷ್ಟು ಕಷ್ಟ ಇದೆ ಅಂತ ಹೇಳಿ. ಅನ್ನಭಾಗ್ಯ, ಸಿದ್ದರಾಮಯ್ಯ ಸಾಹೇಬ್ರನ್ನ ಕಣ್ಣಲ್ಲಿ ನೀರು ಹಾಕೋತಾರೆ ಅಲ್ವಾ. ಶಕ್ತಿ ಇಲ್ಲ ಸರ್, ನಾವು ಎಲ್ಲ ಕಡೆ ಓಡಾಡ್ತಾ ಇದೀವಿ ಫ್ರೀ ಆಗಿ. ಈಗ ಕೂಲಿಗೆ ಬಸ್ಸಲ್ಲಿ ಹೋಗ್ತಾರೆ. ಹೌದು ಸರ್, ನಿಜ. ವಾಪಸ್ ಕೂಲಿಗೆ ಅರ್ಧ ದುಡ್ಡು ಬಸ್ಸಿಗೆ ಹೋಗೋದು, ಅರ್ಧ ದುಡ್ಡು ಇವ್ರಿಗೆ ಉಳಿಯೋದು. ಈಗ ಫುಲ್ ಕೂಲಿದ್ ಇವ್ರಿಗೆ ಪ್ಲಸ್ 2,000 ರೂಪಾಯಿ, ಪ್ಲಸ್ ಅಕ್ಕಿದು 175 ರೂಪಾಯಿ, ಪ್ಲಸ್ ಕರೆಂಟ್ ಬಿಲ್ ಉಳಿಸ್ತಾ ಇದ್ರಿ. ಎಷ್ಟಾಯ್ತು ನಿಮಗೆ? ಆಲ್ಮೋಸ್ಟ್ 5,000. 5 ರಿಂದ ಅಪ್ ಟು 7,000.
ಮತ್ತೆ ಇದು ಬೇಕು ತಾನೆ ನೋಡಿ, ಸೈನ್ ಮಾಡಿ ಕೊಟ್ಟಿರೋದು ಹೌದು. ವಿಶ್ವಾಸ. ಐ ಥಿಂಕ್ ನನಗನ್ಸುತ್ತೆ ಇದು ಕೈ ಹಿಡಿದು ಮುನ್ನಡೆಯಿರಿ. ಗ್ರೇಟ್ ಜಾಬ್. ಇದನ್ನ ದಿನೇಶ್ ಅಂತ ಆಕ್ಚುಲಿ ಬಸವಣ್ಣಪ್ಪ ಅವರು ಗೊತ್ತಾಯ್ತು, ಮಿನಿಸ್ಟರ್ ಅವ್ರ ಮನೆ ಇದು. ಓಕೆ, ಪಕ್ಕದಲ್ಲೇ ಸಿಕ್ಬಿಟ್ಟಿದ್ದಲ್ಲ. ನಮಗೆ ಸಿಕ್ಕಿರೋದ್ರಿಂದ ನನಗೆ ಹತ್ರ ಆಗುತ್ತೆ, ಯಾಕಂದ್ರೆ ಗೀತಕ್ಕವರೆಲ್ಲ ಅಲ್ಲಿ ಉಳಿತಾರೆ. ಓಕೆ, ಇಲ್ಲಿಗೆ ನಮಗೆ ಕೆಲಸಕ್ಕೆ ಗೀತಕ್ಕವರು ಬೇರೆ ಬೇರೆ ಕಡೆಗೆ, ಬೇರೆ ಕಡೆ ಮನೆ ಇಲ್ಲ ಅಂದ್ರೆ ಯಾವ್ದೋ ಹೋಟ್ಲಲ್ಲಿ ಉಳಿತಾರೆ, ಹಂಗೆ ಮಾಡ್ತಾರೆ. ಬೈಂದೂರಲ್ಲಿ ಯಾವ್ದೋ ಹೋಟ್ಲಲ್ಲಿ ಉಳಿಬೇಕಾಗುತ್ತೆ. ಇವನ್ ಬೈಂದೂರ್ ಹ್ಯೂಜ್ ರೆಸ್ಪಾನ್ಸ್ ಇದೆಲ್ಲ, ಉಡುಪಿಗೆ ಬಂದ್ರು ಕೂಡ ಅಲ್ಲ. ವಿ ಆರ್ ಡೂಯಿಂಗ್ ಆಕ್ಚುಲಿ. ಈಗ ಗೀತಕ್ಕವ್ರು 3 days ಅಲ್ಲಿ, ಓಕೆ, ಪ್ಲಸ್ ಆಲ್ಮೋಸ್ಟ್ 7 days 8 days ಅಲ್ಲಿ ಹೋದ್ರಿ. ಈಗ ಈ ನಮ್ಮ ಫುಲ್ ಚುನಾವಣೆ ಪ್ಯಾಕೇಜ್ ಅಲ್ಲಿ ಎಲ್ಲಾ ಕಡೆ ಹೋಗಿದ್ದಾರೆ. ಬೇರೆ ಪಕ್ಷದವರು ಅಷ್ಟು ಡೆಪ್ತಿಗೆ ಹೋಗಕ್ಕೆ ಆಗ್ಲಿಲ್ಲ, ಅವ್ರ ಡೆಪ್ತಿಗೆ ಹೋಗ್ಲೇ ಇಲ್ಲ. ಅವ್ರು ನರೇಂದ್ರ ಮೋದಿ ಹೆಸರಿಗೆ ಅವ್ರ ಫೋಟೋ ಇಟ್ಕೊಂಡು ಅವ್ರ ಫೋಟೋನ ಹಾಕೊಳ್ಳಲ್ಲ, ನರೇಂದ್ರ ಮೋದಿ ಫೋಟೋ ಕೇಳ್ತಾರೆ. ಯಾವ ತರ ನರೇಂದ್ರ ಮೋದಿ ಬಂದು ಯಾರಿಗಾರು ಹೆಲ್ಪ್ ಮಾಡೋದನ್ರಿ. See, we should be very genuine to what we are saying. ನಾವು genuinity ಇರಬೇಕು. ಇದು ಮತ್ತೆಲ್ಲ ಈ ತರ ನಿನ್ನೆ ಬಂದಿದ್ರೆ ಫುಲ್ ತುಂಬೋಗಿಲ್ಲ, ಎಲ್ಲ ಫುಲ್. ಬಿಕಾಸ್ ಎಲ್ಲ ಈ ಗ್ಯಾರಂಟಿ ಕಾರ್ಡ್ ಎಲ್ಲ ಹಾವಳಿ ಎಲ್ಲ ಕಡೆ ಬಂದ್ರು. ಹಬೀಬ್ ಅಂತ he is heading ಫುಲ್ ಇಲ್ಲಿ ವಾರ್ ರೂಮ್ದು ಪ್ರಾಕ್ಟಿಕಾಲಿಟಿ ಹೆಡ್ ಮಾಡ್ತಾರೆ, ಡಿಸ್ಟ್ರಿಬ್ಯೂಷನ್ ಆಫ್ ವಾರ್. ಅವರು ಇಲ್ಲಿ ಡೇಟಾ ಹಾಕೋದು ಹೆಸರು ಮರ್ತೋಯ್ತಲ್ಲಮ್ಮ, ಸಿಂಚನ ಅಂತ ಹೇಳಿ. ಎಲ್ಲ ಪಾಪ ಅವರು ಕೆಲ ವಾಲಂಟಿಯರ್ಸ್. ವಿನಾಯಕ್ ಅಂತ ಹೇಳಿ ಸೋಷಿಯಲ್ ಮೀಡಿಯಾಲೆಲ್ಲ ಸ್ಟ್ರಾಂಗ್. ಈಸ್ ಸೋಷಿಯಲ್ ಮೀಡಿಯಾ ಮೀಡಿಯೇಷನ್ಸ್ ಮಾಡೋದ್ರ ಜೊತೆಗೆ ಶಿಕಾರಿಪುರ ಇನ್ಚಾರ್ಜ್. ಸೊ ಒಬ್ಬೊಬ್ರು ಇಲ್ಲಿ ವಾರ್ ರೂಮ್ ಇಂದ ಒಂದೊಂದು ಕ್ಷೇತ್ರಕ್ಕೆ ಇನ್ಚಾರ್ಜ್ ಇರ್ತಾರೆ ಟು ಫಾಲೋ ಅಪ್, ನಾಟ್ ಪೊಲಿಟಿಕಲಿ. ನಾವೇನು ಅನ್ಕೊಂಡಿದ್ವಿ ಅದು ಇಂಪ್ಲಿಮೆಂಟ್ ಆಗುತ್ತೆ. ನಾನೇನೋ ಅನ್ಕೊಂಡಿದ್ದೆ ಹಿಂಗ್ ಚುನಾವಣೆ ಮಾಡಬೇಕು. 1 ವರ್ಷದ ಮುಂಚೆನೆ ಸುರ್ಜೇವಾಲಾ ಸಾಹೇಬ್ರು ಬಂದು ಮುಂದೆ ಗೀತಕ್ಕವ್ರು ನಿಲ್ಲಿಸಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಬಟ್ ಅದು ಪಕ್ಷದಿಂದ ಕಾರ್ಯಕರ್ತರು ಲೀಡರ್ಶಿಪ್ ಬರಲಿ ಅಂತ ಹೇಳಿ ಇದೆಲ್ಲ ಬರಬಾರ್ದು ಅಂತ ಯಾವಾಗ ಫೈನಲ್ ಆಯ್ತು. ಬಟ್ ಐ ನ್ಯೂ ಶಿ ವಿಲ್ ಗೆಟ್ ಸೀಟ್. ಬಟ್ ನಾನು ಹೊರಗಡೆ ಎಲ್ಲೂ ಹೇಳಿಲ್ಲ, ಆದ್ರೆ ಪ್ಲಾನ್ ಮಾಡಿದ್ದೆ ಚುನಾವಣೆ ಹೆಂಗ್ ಮಾಡ್ಬೇಕಂತ. ಆಮೇಲೆ ನನ್ನ ಸೊರಬ ಕ್ಷೇತ್ರನ ವಾರ್ ರೂಮ್ ಅಲ್ಲಿ ಬೆಂಗಳೂರಲ್ಲಿ 2023 ಅಲ್ಲಿ ದೇ ಟುಕ್ ಆಸ್ ಎಕ್ಸಾಂಪಲ್. ನನ್ನನ್ನ ಎಕ್ಸಾಂಪಲ್ ಆಗಿ ತಗೊಂಡಿದ್ರು. ಈಗ ಶಿವಮೊಗ್ಗನ ತಗೊಂಡಿದ್ದಾರೆ ಅಪ್ ಟು AICC. ಎವ್ರಿಬಡಿ ದೇ ಆರ್ ವಾಚಿಂಗ್ ಇನ್ಕ್ಲೂಡಿಂಗ್ ಮೀ. AICC ವಾರ್ ರೂಮ್ ಇಸ್ ವಾಚಿಂಗ್ ಅಸ್. ಸೊ ಶಿವಮೊಗ್ಗ ಇದನ್ನ ಸ್ಪೆಷಲ್ ಆಗಿ ತಗೊಂಡಿದ್ದಾರೆ. ಎಸ್ ವೀಕ್ಷಕರೇ, ಚುನಾವಣೆ ಅಂದ್ರೆ ಹೆಂಗಾಗತ್ತೆ ಅಂತ ಕೇಳಿದ್ವಿ, ಬಟ್ ಇವತ್ತು ನೋಡ್ತಾ ಇದೀವಿ ವಾರ್ ರೂಮ್ ನ ರಿಯಲ್ ವಾರ್ ಹೇಗಿರುತ್ತೆ ಅಂತ. ಎಲ್ಲ ಕಡೆನೂ ಇದೆ, ನಿಮಗೂ ಪಾಪ ಸಮಯ ಇಲ್ಲ. ಇರ್ಲಿ, ಇದೆಲ್ಲ ಸ್ಟಿಕ್ಕರ್ ಕಾರ್ಡ್ ಬಂದಿದೆ. ಕಾರ್ಡ್ ಈಗ ಅದು ಶಾರ್ಟೇಜ್ ಬೇರೆ ಇತ್ತು ಎಲ್ಲದೂ. ಆಮೇಲೆ ಇಲ್ಲಿ ಹಾಕ್ತಿವಿ ನಾವು ಎಷ್ಟು. ಇದು ಅದೇ ಇದರಿಂದ ಬಂದಿದ್ದು ಸ್ಟೇಟ್ ಇಂದ ಬಂದಂತ ಗ್ಯಾರಂಟಿ ಕಾರ್ಡ್ ನೀವನ್ನ ಮಾಡಿಫೈ ಮಾಡಿ. ಇದನ್ನ ಏನ್ ಮಾಡ್ತಾ ಇದೀವಿ, ವೇಸ್ಟ್ ಆಗೋದು ಬೇಡ ಅಂತ ಹೇಳಿ ಬೇರೆ ಕ್ಯಾಂಡಿಡೇಟ್ಸ್ ಕಳಿಸ್ತಾ ಇದ್ದೀವಿ. ಒಳ್ಳೆ ಕೆಲಸ ತಾನೇ ಇದು. ಇದು ಅವ್ರು ಕಳ್ಸಿದ್ರಲ್ಲ, ಅವ್ರು ಹೇಳಿದ್ರು ಮತ್ತೆ ಹಂಗಾರೆ ವೇಸ್ಟ್ ಮಾಡಬೇಡಿ, ಬೇರೆಯವ್ರಿಗೆ ಕೊಡಿ ಅಂತ. ಬೇರೆಯವ್ರು ನನಗ್ ಬೇಕಂತ ನಾವು ಅವ್ರಿಗೆ ಕಳ್ಸಿಕೊಡ್ತೀವಿ. ಬಿಕಾಸ್ ನಂದು ತುಂಬಾ ಇದಾವೆ, ನಾನು ಎಲ್ಲಾ ಕಡೆನೂ ಮಾಡಿ ಕಳ್ಸಿದ್ವಿ. ಇದು ಸ್ಟೇಟ್ ಇಂದ ಬಂದಿಲ್ಲ, ಸೇಮ್ ಟೈಪ್ ನಾವು ಮಾಡಿರೋದು. ಸ್ವಲ್ಪ ಗೀತಕ್ಕವ್ರದ್ದು ನಮ್ಮ ತಂದೆಯವ್ರದ್ದು ಫೋಟೋ ಎಲ್ಲ ಹಾಕಿ ಅಲ್ಲಿರೋ ಲೀಡರ್ಸ್ ಕೆಲವು ಕಡೆಗೆ ಹಾಕಿದ್ದೀವಿ. ಈಗ ಕಿಮ್ಮನೆ ಅವರು, ಮಂಜುನಾಥ್ ಗೌಡರು, ಕಾಗೋಡು ತಿಮ್ಮಪ್ಪ ಅವರು, ಗೋಪಾಲ್ ಕೃಷ್ಣ ಅವರು, ನಾಗರಾಜ್ ಗೌಡರು, ಹಂಗೆ ಈ ಕಡೆ ನಮ್ಮ ಸಂಗಮೇಶ್ವರ್ ಅವರು, ಯಾರ್ಯಾರು ಇಂಪಾರ್ಟೆಂಟ್ ಇದೆ ಅದು ವಾರ್ ರೂಮ್ ಇಂದ ನಮಗೆ ಡೈರೆಕ್ಷನ್ ಬರುತ್ತೆ. ಆ ರೀತಿ ನಾವು ಮಾಡ್ತಾ ಇದ್ದೀವಿ.